ಸ್ವಂತ ತಂದೆ ಆಗಿದ್ದರೆ ಬೇರೆ ಮಾತು. ಇಲ್ಲಿ ಯಾರ್ದೋ ಮಗುವನ್ನು ತನ್ನ ಮಗು ಅಂತ ತಿಳ್ಕೊಳ್ಳೋದು ಬೇರೆ ವಿಚಾರ. ಕಾನೂನಿನಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಕನ್ಸೆಷನ್ಸ್ ಇರೋದಿಲ್ಲ. ನನ್ನ ಮಗು ರೀತಿಯಲ್ಲಿ ನಾನು ಅವಳನ್ನ ಅಪ್ಕೋತಾ ಇದ್ದೆ, ಮುದ್ದಾಡ್ತಿದ್ದೆ, ಅವಳನ್ನ ಹಿಡಿದು ಬಡಿತಿದ್ದೆ, ಅವಳ ಜಡೆನ ಹಿಡಿದು ಎಳಿತಿದ್ದೆ, ಕಿಸ್ ಹೊಡಿತಿದ್ದೆ, ಅದು ತಪ್ಪು ತಿಳ್ಕೊಂಬಿಟ್ರಿ. ಅವೆಲ್ಲ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕನ್ಸೆಷನ್ಸ್ ಸಿಗೋದಿಲ್ಲ. ಪೋಕ್ಸೋ ಕಾನೂನು ಇರುವುದೇ ಆ ರೀತಿಯಲ್ಲಿ. ಅಲ್ಲಿ ಏನಾದರೂ ಆ ರೀತಿಯಾದಂತಹ ಮಕ್ಕಳ ರಕ್ಷಣೆಗೆ ವಿರುದ್ಧವಾಗಿ ಮಗುವನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸಿದ್ದಾರೆ ಅಂತಂದರೆ ತಂದೆ ತಾಯಿಗಳ ಮೇಲೆ ಕ್ರಮ ತಗೊಳ್ಳಿಕ್ಕೂ ಕೂಡ ಅವಕಾಶ ಇರುತ್ತೆ. ಇಲ್ಲಿ ಮುತ್ಯನೋ ಮತ್ತೊಬ್ಬನೋ ಅವನಿಗೆ 301 ಬಿರುದು ಬಾವಲಿಗಳು ಏನಾದರೂ ಇರಲಿ, ಅವರು ಮಿನಿಸ್ಟ್ರುಗಳಾಗಿರ್ಬೋದು, ಮುಖ್ಯಮಂತ್ರಿಗಳನ್ನೇ ಪೋಕ್ಸೋ ಕಾನೂನು ಬಿಡೋದಿಲ್ಲ, ಬಾಧಿಸುತ್ತೆ. ಅಲ್ಲೇ ಒಪ್ಕೋಬೇಕಷ್ಟೇ. ಅಲ್ಲಿ ಜನ ಅವ್ರ ಪರವಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದರಲ್ಲೂ ಕಾನೂನು ತಿಳಿದಂಥ ವಕೀಲರುಗಳು ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಲೆಟ್ ದ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ಅಲ್ಲಿಗೇನಾದ್ರೂ ಅವನು ಬಚಾವಾಗಿ ಬಂದರೆ ಅದು ಅವ್ರವ್ರು ಬಿಟ್ಟಿದ್ದು. ಅದು ಬಿಟ್ಬಿಟ್ಟು ಕಾನೂನನ್ನು ಬಳಕೆನೇ ಮಾಡಬಾರ್ದು, ನಾವು ಆ ಜಿಲ್ಲೆಯನ್ನೇ ನಾವು ಬಂದ್ ಮಾಡಿಸ್ತೀವಿ, ಇವೆಲ್ಲ ಕಾನೂನಿನ ಮುಂದೆ ನಡೆಯುವ ಕೆಲಸಗಳು ಅಲ್ಲ. ವೈಯಕ್ತಿಕವಾಗಿ ಹೇಳೋದಾದರೆ ಇದು ಪ್ರೈಮಾ ಫೇಸಿ ಕಾಣಿಸ್ಕೊಳ್ತಾ ಇರುವಂತಹ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ. ಇದು ಆಯೋಗ ಕೆಲಸ ಮಾಡಲೇಬೇಕಾಗತ್ತೆ, ನಿಷ್ಪಕ್ಷಪಾತವಾದಂಥದ್ದು. ಇಲ್ಲಿ ಸಾರಿಸುವ ಕೆಲಸವನ್ನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ನಿಗೇನೋ ನೋಟಿಸ್ ಕೊಟ್ಬಿಡ್ತೀವಿ, ಇನ್ಮೇಲೆ ಮಾಡಿಕೊಡ್ದು, ಅದಲ್ಲ. ನಡೆದಿರುವಂತಹ ಪ್ರಕರಣಕ್ಕೆ ಸರಿಯಾದ ರೀತಿಯ ಕಾನೂನುಬದ್ಧವಾದಂಥ ಇತ್ಯರ್ಥ ನಾವು ನಿರೀಕ್ಷೆ ಮಾಡ್ತಿರ್ತೇವೆ. ಇಲ್ಲಿ ಮಹಿಳಾ ಆಯೋಗ ಬರೆದಿರೋದು ಕೂಡ ನಾವು ಸ್ವಾಗತಿಸ್ತೇವೆ. ಮಗು ಏನೇ ಹೇಳ್ಬೋದು, ಇವತ್ತು ಅದನ್ನೆಲ್ಲವೂ ಕೂಡ ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಅವಕಾಶಗಳಿರ್ತವೆ. ಯಾಕೆಂತಂದರೆ ಮಗುವಿನ ತಂದೆ ತಾಯಿಯೂ ಕೂಡ ಇವ್ರ ಪರವಾಗಿರ್ತಾರೆ. ಮೌಢ್ಯದಲ್ಲಿ ಬಿದ್ದಂಥ ಜನ ಯಾರ ಪರವಾಗಿರ್ತಾರೆ? ಇವ್ರುಗಳ ಪರವಾಗಿಯೇ ಇರ್ತಾರೆ. ಇದು ನಮ್ಮ ಹಣೆಬರ, ಇದು ನಮ್ಮ ದೇಶದ್ದು. ಆದರೆ ಕಾನೂನಲ್ಲಿ ಆ ಮಗು ಹೇಳೋದನ್ನು ಕೇಳಿಸ್ಕೊಳ್ಳೋದ್ರ ಜೊತೆಯಾಗಿ ಮಗುವನ್ನು ಯಾವ ರೀತಿಯಾಗಿ ಇವನು ನಡೆಸ್ಕೊಳ್ತಿದ್ದ ಅಂತ ಹೇಳುವ ವಿಡಿಯೋ ಇದೆಯಲ್ವಾ, ಅದನ್ನೂ ಕೂಡ ಪ್ರೈಮ್ ವಿಟ್ನೆಸ್ ಆಗಿ ತಗೋಬೇಕು. ನಾನೇ ಒಪ್ಪಿದ್ದೆ ಅಂತ ಮಗು ಹೇಳೋಂಗಿಲ್ಲ, ನನಗೇನೂ ಅನಿಸ್ಲಿಲ್ಲ, ನನಗೇನು ತೊಂದರೆ ಆಗಿಲ್ಲ, ನಾನು ಭಾಳ ಸಹಜವಾಗಿ ಅವನ ಜೊತೆಲಿ ವ್ಯವಹರಿಸ್ತಾ ಅಂತ ಹೇಳಿದಾಗ್ಯೂ ಕೂಡ, ಅಥವಾ ನನ್ನ ಮಗುವನ್ನು ನಾನೇ ಕಳಿಸಿದ್ದೆ ಅಂತ ತಂದೆ ತಾಯಿ ಹೇಳಿದ್ರು ಕೂಡ ಕಾನೂನು ಅದನ್ನು ಒಪ್ಪಂಗಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳೋದಾದರೆ ಕೋರ್ಟು ಈ FIR ಕ್ರಾಶ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದನ್ನು ಸ್ಟ್ಯಾಂಡ್ ಮಾಡಬೇಕು ಆ ಕೇಸನ್ನು. ಆವಾಗ ಉಳಿದವ್ರಿಗೊಂದು ಎಚ್ಚರಿಕೆ ಹೋಗುತ್ತೆ. ಇಲ್ದಿದ್ರೆ ಏನಾಗುತ್ತೆ? ಈಗ ಸ್ಕೂಲಲ್ಲಿ ಮೊನ್ನೆ ಆಗಿದೆಯಲ್ಲ, ಎಲ್ಲಿ ದೇವನಹಳ್ಳಿ ಹತ್ರ ವಸತಿ ಶಾಲೆಯಲ್ಲಿ ಒಂದು ಮಗು ಪ್ರೆಗ್ನೆಂಟ್ ಆಗಿದೆ, ಅದಕ್ಕೆ ಮಾತ್ರೆಗಳನ್ನ ನುಂಗಿಸಿದ್ದಾರೆ, ಭಯ ಬೀಳಿಸಿದ್ದಾರೆ. ಅಕ್ಕ ತಂಗಿಯರು ಇಬ್ಬರನ್ನೂ ಕೂಡ ಅಬ್ಯೂಸ್ ಮಾಡ್ತಾ ಬಂದಿದ್ದಾನೆ ಆ ಶಾಲೆಯ ಮಾಲೀಕ. ಅದನ್ನು ಮುಚ್ಚಿಡಲಿಕ್ಕೆ ಅಲ್ಲಿಯ ಪ್ರಿನ್ಸಿಪಾಲ್ ಕೆಲಸಗಳನ್ನ ಮಾಡಿದ್ದಾರೆ. ಇವೆಲ್ಲವೂ ನಡೆಯುತ್ತೆ. ಇವೆಲ್ಲ ನಡೆದ ಮೇಲೆ ಮತ್ತೆ ರಿಪೇರಿ ಕೆಲಸ. ಕಾನೂನು ಇರುವಂಥದ್ದು ಈ ರೀತಿಯಾದಂತಹ ಸಬಲರು ಯಾರಿದ್ದಾರೆ, ತುಂಬ ಅಧಿಕಾರವನ್ನು ಚಲಾಯಿಸುವಂಥ ಧರ್ಮದ ಹೆಸರಿನಲ್ಲಿ ಅಥವಾ ಅಧಿಕಾರದ ಹೆಸರಿನಲ್ಲಿ ನಡ್ಕೊಳ್ತಾರಲ್ಲ, ಜನರನ್ನೆಲ್ಲರನ್ನು ಕೂಡ ಹತೋಟಿಗೆ ತಗೊಳ್ತಾ ಇರ್ತಾರಲ್ಲ, ಅಂಥವ್ರ ವಿರುದ್ಧ ಜಳಪಡಿಸಬೇಕು ಕಾನೂನಿನ ಅಸ್ತ್ರಗಳನ್ನು. ಅದು ಫೇಲ್ ಆಯಿತು ಅಂತಂದರೆ ಆ ಅಸ್ತ್ರವನ್ನು ಪಾಪದವ್ರ ಮೇಲೆ ನಾವು ಬಳಸ್ಲಿಕ್ಕೆ ಬರಬಾರ್ದು, ಗುಬ್ಬಚ್ಚಿಗಳ ಮೇಲೆ ಬಳಸ್ಲಿಕ್ಕೆ ಬಿಸಾಕ್ಬೇಕು ಆ ಕಾನೂನನ್ನು ತೆಗೆದು. ಈಗ ಅವನು ದೇವಮಾನವ ಅಂತ ಹೇಳ್ತೀರಲ್ವ, ಅವನು ಬಂದು ನಿಂತ್ಕೊಳ್ಳೋಕ್ಕೆ ಯಾಕೆ ಓಡೋಗ್ತಿದ್ದಾರೆ? ಮನುಷ್ಯರು ಮಾಡಿದ ಕಾನೂನು ಕಂಡ್ರೆ ಅಷ್ಟೊಂದು ಭಯನ ಇವ್ರುಗಳಿಗೆ, ಸ್ವಯಂ ಘೋಷಿತ ಮಾನವರಿಗೆ. ಇವರೇ ಇವಾಗ ನೋಡಿ ಎಂತಹ ಒಂದು ವಿಪರ್ಯಾಸಗಳಂತಂದರೆ, ಇವರೀಗ ಕೋರ್ಟಿಗೆ ಹೋಗ್ತಾರೆ. ಇಲ್ಲದಿರೋ ಮಾಮೂಲಿ ದಿನಗಳಲ್ಲೆಲ್ಲ ಕೋರ್ಟಲ್ಲಿ ನಡಿಬೇಕಾದ ಅಷ್ಟೂ ಕಲಾಪಗಳು ಇವರ ಆಸ್ಥಾನಗಳಲ್ಲಿ ನಡೀತಾ ಇರುತ್ತೆ. ಇವರೇ ನ್ಯಾಯ ತೀರ್ಮಾನ ಮಾಡುವಂಥವ್ರು. ಇವರು ಬುಡಕ್ಕೆ ಬಂದಾಗ ಮಾತ್ರ ಇವರು ಕೋರ್ಟಿಗೆ ಓಡ್ತಾರೆ. ಇದು ಯಾವಾಗ ಇವ್ರು ಬುಡಕ್ಕೆ ಬರುತ್ತೆ ಆವಾಗ ಓಡ್ತಾರೆ, ಸುಪ್ರೀಂ ಕೋರ್ಟ್ ತನಕನೂ ಹೋಗ್ತಾರೆ, ಕಾನೂನನ್ನು ನಂಬ್ತಾರೆ, ಸಂವಿಧಾನವನ್ನು ಅಪ್ಕೊಳ್ತಾರೆ. ಲೋಕಲಲ್ಲಿರುವ CWC ಚಿರತೆ ನೋಡಿದ್ದ ನಾಯಿಮರಿ ಥರ ಉಸ್ಕೊಳ್ಳುವಂಥದ್ದು ಏನಿದೆ,
ಇದು ಅವ್ರ ಗಮನಕ್ಕೆ ಬರೋದಿಲ್ವಾ? ಇದನ್ನೆಲ್ಲ ಅವ್ರು ನೋಡ್ಬೇಕು ತಾನೆ. ಅವರ ಆ ಯಾದಗಿರಿಯಲ್ಲಿರುವ CWC ಅವ್ರಿಗೆ ನಾವು ಕೇಳ್ತಾ ಇರುವಂಥದ್ದು, ಇದೆಲ್ಲ ನಿಮ್ಮ ಗಮನಕ್ಕೆ ಬರೋದಿಲ್ವ? ಇಮ್ಮಿಡಿಯೇಟಾಗಿ ಇದರ ವಿರುದ್ಧ ತಕ್ಷಣ ಇವರು ನೋಟಿಸ್ ಕೊಟ್ಟು ಅವ್ರನ್ನ ಕರೆಸ್ಕೊಳ್ಳುವಂಥದ್ದು ಮಾಡಬೇಕಲ್ವ? ಅಷ್ಟು ಶಕ್ತಿ ಇರಬೇಕಲ್ವ? ಇಟ್ಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ, ಆಟದ ವಸ್ತು ಅಲ್ಲ CWC ಅಂದರೆ. ಅದಕ್ಕೆ ಅರ್ಜಿ ಹಾಕಿಬಿಡೋದು, ಯಾರ ಕಡೆಯಿಂದನೋ, ಯಾವುದೋ ಮಿನಿಸ್ಟ್ರ್ ಕಡೆಯಿಂದನೋ, ಯಾವುದೋ ಹಿರಿಯ ಅಧಿಕಾರಿಗಳಿಂದನೋ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ಹೋಗಿ ಅಲ್ಲಿ ಸೇರ್ಕೊಬಿಡೋದಲ್ಲ. ಮುತ್ಯನಂತವರು ಅಲ್ಲಿ ಡ್ಯಾನ್ಸ್ ಹೊಡಿತಿದ್ದಾನೆ ಮಕ್ಕಳ ಜೊತೆಲಿ ಅಂತಂದಾಗ ಅಲ್ಲಿ CWC ಏನು ದನ ಕಾಯ್ತಾಯ್ತಾ? ಮಾಡಬೇಕಲ್ವ? ಕೆಲಸ ಮಾಡಬೇಕಿತ್ತಲ್ವ? ಅಂಥದ್ದು ಮಾಡಬೇಕು. ಆ ಇಂಪಾರ್ಟೆಂಟ್ ಇಂಥ ಬಲಿಷ್ಠರನ್ನು ಬಗ್ಗು ಬಡಿಯುವಂಥ ಶಕ್ತಿ CWCಗೆ ಇಲ್ಲ ಅಂತಂದರೆ ಅವರು ಬಲಹೀನ ವ್ಯಕ್ತಿಗಳನ್ನು ಕೂಡ ತರಾಟೆಗೆ ತಗೊಳ್ಳುವಂತಹ ಹಕ್ಕು ತೋರಿಸಬಾರ್ದು. ಅದನ್ನು ಒಪ್ಕೊಳ್ಬೇಕು. ಆಯೋಗಗಳು ಅಷ್ಟೇ. ಬಲಿಷ್ಠರ ವಿರುದ್ಧ ಆಯೋಗ ನಿಲ್ಲಕ್ಕೆ ಅಸಮರ್ಥವಾಗಿದೆ ಅಂತಂದರೆ ಬಲಹೀನ ವ್ಯಕ್ತಿಗಳನ್ನ ಕರ್ಕೊಂಬಂದ್ಬಿಟ್ಟು ಅವ್ರ ವಿರುದ್ಧ ಜಳಪಡಿಸೋದ್ರಲ್ಲಿ ಏನಿದೆ ತಾಕತ್ತು? ಹೊರಗೆ ಬರಬೇಕು, ತಾವಾಗಿಯೇ ನಿಷ್ಕ್ರಮಿಸಬೇಕು ಅದರೊಳಗಡೆ ಅಂತ. ಎಲ್ರಿಗೂ ಕೆಲಸ ಇದೆ. ಒಟ್ಟಾರೆ ನಾನು ಹೇಳೋದಾದರೆ ಈ ಒಂದು ಪ್ರಕರಣ ಏನಿದೆ, ಮಲ್ಲಿಕಾರ್ಜುನ ಮುತ್ಯ ಮಕ್ಕಳ ಜೊತೆಯಲ್ಲಿ ನಡ್ಕೊಳ್ಳೋದಂಥ ನಡೆಗಳು ಯಾವ ದೇವರುಗಳು ಕೂಡ ಆ ರೀತಿಯಾಗಿ ಮಾಡಲ್ಲ. ದೇವಮಾನವರು ಆ ರೀತಿ ನಡ್ಕೊಳ್ಬಾರ್ದು. ಅವರೇ ಹೇಳ್ಕೊಳ್ಳಿ, ದೇವಮಾನ ನಾವು ಒಪ್ಪೋಣ, ಅವರೆಲ್ಲರೂ ದೇವಮಾನವರೇ. ಆದರೆ ಇವು ಮಕ್ಕಳು ದೇವರಲ್ವ? ಮಕ್ಕಳು ದೇವ್ರ ಜೊತೆಯಲ್ಲಿ ದೇವಮಾನವರು ನಡ್ಕೊಳ್ಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ನಡ್ಕೊಳ್ಬೇಕು. ಕಾನೂನು ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರುತ್ತೆ. ಸ್ವತಃ ಸಾಕ್ಷಾತ್ ದೇವರೇ ಕೆಳಗೆ ಇಳಿದು ಬಂದು ಅಪರಾಧಗಳನ್ನ ಎಸಗಿದ್ದ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಆತನನ್ನು ಕಟಕಟೆಯಲ್ಲೇ ನಿಲ್ಲಿಸುತ್ತೆ ಕಾನೂನು. ಅಷ್ಟು ಶಕ್ತಿಯನ್ನು ಈ ಇಂಪ್ಲಿಮೆಂಟರ್ಸ್ ಹೊಂದ್ಕೊಂಡಿದ್ದಾರೆ. ಯಾರು ಕಾನೂನನ್ನು ಅನುಷ್ಠಾನಕ್ಕೆ ತರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಆ ಶಕ್ತಿ ಇರಬೇಕು. ಆಯೋಗ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಅಧಿಕಾರಿಗಳಾಗ್ಬೋದು, ಮಂತ್ರಿಗಳಾಗಿರ್ಬೋದು, ಆಲ್ ಇಂಪ್ಲಿಮೆಂಟರ್ಸ್ ಆಫ್ ಲಾ, ಅಥವಾ ಕಾನೂನಿನ ಸೇವಕರು. ಕಾನೂನು ಹೇಳ್ದಂಗೆ ಮಾಡಬೇಕು ಬಿಟ್ಟರೆ ಯಾರೋ ಮಂತ್ರಿ ಹೇಳ್ದ, ಯಾರೋ ದೇವಮಾನವ ಹೇಳ್ದ, ಮುತ್ಯ ಹೇಳ್ದ, ಎಲ್ಲರೂ ಒಂದೇ. ಹಾಗಾಗಿ ಮಲ್ಲಿಕಾರ್ಜುನ ಮುತ್ಯನ ಪ್ರಕರಣ ಖಂಡಿತವಾಗಲೂ ಕೋರ್ಟ್ನಲ್ಲಿ ನಿಂತ್ಕೊಳ್ಳುವಂಥದ್ದು. ಸ್ವತಃ ಮಗುವಿನ ತಂದೆ ತಾಯಿಯೇ ಆತನ ಪರವಾಗಿ ನಿಂತರೂ ಕೂಡ ಅವರ ವಿರುದ್ಧ ನೋಟಿಸ್ ಕೊಡಲಿಕ್ಕೂ ಕೂಡ ಈ ಆಯೋಗಗಳಿಗೆ ಶಕ್ತಿ ಇದೆ, ಅವಕಾಶ ಇದೆ. ಮತ್ತು ಅದು ನಿಲ್ಲಬೇಕು. ಅದರ ಮೂಲಕ ಪ್ರಖರವಾದ ಸಂದೇಶವನ್ನು ಇಡೀ ಸಮುದಾಯಗಳಿಗೆ ಕೊಡಬೇಕು. ನಾವು ಸಹಿಸೋದಿಲ್ಲ. ವಿ ಮೇಂಟೈನ್ ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ಚೈಲ್ಡ್ ಎಕ್ಸ್ಪ್ಲಾಟೇಷನ್ ಅಂತ ಹೇಳುವಂಥದ್ದು ಇರಬೇಕಲ್ವ? ಹಾಗಾಗಿ ಇದು ನಿಲ್ಲಿ ಅಂತಲೇ ನಾನು ಆಶಿಸ್ತೇನೆ.